ನನಗೆ ಒಂದು ಸಾರಿ. ಹಲ್ಲೆಲೂಯಾ. ಓಕೆ, ಆಸಕ್ತಿಯಿಂದ ನಾವು ಇರಬೇಕು. ಆಸಕ್ತಿ ಇಲ್ಲದೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ಪ್ರೇಯರ್ ಮಾಡಿ ಕೊನೆಗೆ ತಣ್ಣಗಾಗಬೇಡ್ರಿ. ಯಾವಾಗಲೂ ಉಗುರು ಬೆಚ್ಚಗಾಗದೆ ಯಾವಾಗಲೂ ಬೆಂಕಿಯಾಗಿರ್ಬೇಕಂತ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಜೀವಿತ ಅಂತಕ್ಕಂಥದ್ದು ಒಂದು ಹೋರಾಟ. ಈ ಒಂದು ಹೋರಾಟದಲ್ಲಿ ದೇವರು ನಮ್ಮ ಸಂಗಡ ಇರ್ತಾರೆ. ಸೊ ನೋಡ್ರಿ, ಏನಂತ ಹೇಳ್ತೀವಿ ಅಂತಂದರೆ, ಇಲ್ಲಿ 1ನೇ ಸಾಮುವೇಲ 19ನೇ ಅಧ್ಯಾಯದಲ್ಲಿ ಸೌಲರ ರಾಜನಾದಂಥ ಇಸ್ರಾಯೇಲರಿಗೆ ಮೊದಲನೇ ಅರಸನಾಗಿರುವಂಥ ಸೌಲನು. ಮೊದಲನೇ ಅರಸ ಯಾರು? ಮೊದಲನೇ ರಾಜ, ಇಸ್ರಾಯೇಲರಿಗೆ ಮೊದಲನೇ ರಾಜ ಯಾರು? ಎಲ್ಲರೂ ಹೇಳ್ರಿ, ಸೌಲನ್. ಅವನ ಹೆಸರು ಏನು ಹೇಳ್ರಿ? ಸೌಲ. ಮೊದಲನೇ ರಾಜ, ಫಸ್ಟ್ ಕಿಂಗ್. ದ ಫಸ್ಟ್ ಕಿಂಗ್ ಟು ದ ಇಸ್ರಾಯೇಲ್ಸ್ ಈಸ್ ದ ಸೌಲ್. ಅವನೇನು ಮಾಡ್ತಿದ್ದ? ಕತ್ತೆ ಕಾಯ್ತಿದ್ದ. ಏನು ಮಾಡ್ತಿದ್ದಮ್ಮ? ಕತ್ತೆ ಕಾಯ್ತಿದ್ದ. ಸೊ ಹಲ್ಲೆಲೂಯಾ ಹೇಳ್ರಿ. ದೇವರು ಎಂಥವ್ರನ್ನ ಆರಿಸ್ಕೊಳ್ತಾರೆ? ಗಣನೆಗೆ ಬಾರದೆ ಇರುವವರನ್ನು ಆರಿಸಿಕೊಂಡು ಆತನು ಗಣನೆಗೆ ಬರುವಂತೆ ಮಾಡುವಂಥ ದೇವರಾಗಿದ್ದಾನೆ. ಜ್ಞಾನ ಇಲ್ಲದವರನ್ನು ಆರಿಸಿಕೊಂಡು ಜ್ಞಾನವಂತರನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ಬಲಹೀನರನ್ನು ಆರಿಸಿಕೊಂಡು ಬಲವಂತ ದೇವರನ್ನಾಗಿ ಮಾಡುವಂಥವನಾಗಿದ್ದಾನೆ. ಧೂಳಿನಲ್ಲಿದ್ದಂಥ ನಮ್ಮನ್ನು ಆತನ ಬಂಡೆಯ ಮೇಲೆ ನಿಲ್ಲಿಸುವಂಥ ದೇವರಾಗಿದ್ದಾನೆ. ಇವತ್ತು ದೇವರು ಎಂಥವರನ್ನು ಆರಿಸಿಕೊಳ್ಳುತ್ತಾರೆ? ಈ ಲೋಕದ ದೃಷ್ಟಿಯಲ್ಲಿ ನಮ್ಮನ್ನು, ಈ ಲೋಕದ ಯಾವುದಾದ್ರೂ ಒಂದು, ಈ ಲೋಕದಲ್ಲಿ ಏನಾದರೂ ಒಂದು ಉದ್ಯೋಗ ಬೇಕಂದ್ರೆ, ಉದಾಹರಣೆ ನಾನು ಪೊಲೀಸ್ ಆಗಬೇಕು, ನಾನು ಮಿಲಿಟ್ರಿಗೆ ಜಾಯಿನ್ ಆಗಬೇಕಂದ್ರೆ ಏನು ಕೇಳ್ತಾರೆ? ಕ್ವಾಲಿಫಿಕೇಶನ್ ಕೇಳ್ತಾರೆ. హైట్ ఇంత ఉండాలి, వెయిట్ ఇంత ఉండాలి, చెస్ట్ ఇంత ఉండాలి, ఇంత పొడవు ఉండాలి, ఇలా ఇది ఇంత చదివి ఉండాలి, ఎగ్జామ్ పాస్ అవ్వాలని అందరూ ఏం చేస్తారు? క్వాలిఫికేషన్ అడుగుతుంది గవర్నమెంట్. ఒక టీచర్ అవ్వాలంటే క్వాలిఫికేషన్ అడుగుతారు. మీకెందుకు జాబులు రాలేదు అంటే కొంతమందికి చదివినారు కూడా ఈ గవర్నమెంట్ జాబులు ఇవ్వలేదు, అర్హత ఉన్నా కూడా జాబులు ఇవ్వలేదు. ఏ అర్హత లేని మమ్మల్ని దేవుడు ఆదుకున్నాడు, పిలిచి ఉన్నాడు. గట్టిగా చెప్పండి. ఏమి చదవలేదు, దేవుడు సేవకు పిలిచాడు. ఆమేనండి, హల్లెలూయా. అంటే అర్హత లేదు, అంత జ్ఞానము లేదు, అంత బలమని ఏమీ తెలియదు. ఏమి తెలియని మమ్మల్ని దేవుడు పిలిచాడు. ఏమి తెలియని మమ్మల్ని నమ్మి, అంటే మాకేం తెలియదు, మమ్మల్ని నమ్మాడు. నమ్మి ఒక పెద్ద పని అప్పగించాడు. హల్లెలూయా. సో అయితే మనకు తెలుసు మేమేం చేయలేము, మాకు అంత జ్ఞానము లేదు, అంత తెలివి లేదు, అంత ఇది లేదు, మాకేమి అంటే చేసేకి అంత జ్ఞానము లేదు, అంత బలము లేదు, ఏం లేదు. ఒక మామూలు వ్యక్తి సౌలు ఒక మామూలు వ్యక్తిగా గాడిద కాసుకొని ఉన్నాడు. గాడిద కాసే వ్యక్తిని దేవుడు చూశాడు, దేవుడు పిలిచాడు. సౌలు, నేను నిన్ను ఇశ్రాయేల్ దేశానికి నేను రాజుగా నియమించబోతున్నాను. హల్లెలూయా. ఒక ಕತ್ತೆಕಾಯ ಯಾರಾದರೂ ರಾಜನ ಮಾಡ್ತಾರಾ? ಮಾಡ್ತೀರಿ ನೀವು ಕೂಡ? ಯಾರನ್ನ ಗೆಲ್ಲಿಸ್ತೀರಿ? ದುಡ್ಡಿರೋರ್ನ? ನೀವು ಯಾರಿಗೆ ಓಟ್ ಹಾಕೋದು? ಮಾತಾಡ್ರಿ. ದುಡ್ಡಿರೋರಿಗೆ ಜ್ಞಾನ ಇರಲ್ಲ, ರೌಡಿಗಳನ್ನ. ಯಾರವರು? ರೌಡಿಗಳು, ದೋಚಿಕೊಳ್ಳೋರ್ನ, ಗರ್ವಿಷ್ಠರನ್ನ, ಅಹಂಕಾರಿಗಳನ್ನ, ಅಂಥವ್ರನ್ನ ನಾವು ಆರಿಸ್ತೀವಿ, ಅಂಥವ್ರಿಗೆ ನಾವು ಓಟ್ ಹಾಕ್ತೀವಿ, ಅಂಥವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ. ನೀನು ಎಷ್ಟೇ ನಿಜಾಯ್ತಿದ್ರು, ಎಷ್ಟು ಒಳ್ಳೆಯನಾಗಿದ್ರು ಗೆಲ್ತಾನ ಅವನು? ಒಳ್ಳೆಯವ್ರು ಗೆಲ್ತಾರ? ದುಡ್ಡಿಲ್ಲ, ಏನಲ್ಲ, ದುಡ್ಡಿಲ್ಲ. ಈ ಓಟ್ ಹಾಕ್ಬೋದಲ್ಲ, ನಾವೆಲ್ಲ ಸೇರಿ ಓಟ್ ಹಾಕ್ಬೋದು. ಏನು ಅದೇ ದುಡ್ಡು ತಗೊಂಡು ಓಟ್ ಹಾಕ್ಬೋದಲ್ಲ? ಹಾಕಿರ್ಬೋದು ಎಲ್ಲರೂ ಸೇರಿ. ಹಾಕ್ತೀವಿ ನಾವು? ಯಾಕೆ ಓಟ್ ಹಾಕಲ್ರಿ ನೀವು? ನೀನು ಸಹಿತ ಕೆಟ್ಟವ್ರಿಗೆ ಓಟ್ ಹಾಕ್ತೀಯ, ನೀನು ಸಹ ಸ್ಟೇಟಸ್ ನೋಡೇ ಓಟ್ ಹಾಕ್ತೀಯ, ನೀನು ಸಹ ಅವರ ಅಂತಸ್ತು, ಅವ್ರ ಹೆಸರು, ಅವ್ರ ಸ್ಥಾನ, ಅವ್ರ ಮಾನ ನೋಡಿ ಅವ್ರಿಗೆ ಹಾಕ್ತೀಯ. ಒಬ್ಬ ಒಳ್ಳೆ ವ್ಯಕ್ತಿ, ಎಜುಕೇಟೆಡ್, ಚೆನ್ನಾಗಿ ಕೆಲಸ ಮಾಡ್ತಾನಂದ್ರೆ ಅಂಥವ್ರು ಯಾರು ಕೂಡ ಗಮನಿಸಲ್ಲ. ಇಲ್ಲಿ ಬೇಕಾಗಿರೋ ಈ ಲೋಕದಲ್ಲಿ
ಒಳ್ಳೆತನಕ್ಕೆ ಬೆಲೆ ಇಲ್ಲ. ನಿನ್ನ ಹತ್ರ ಸ್ಟೇಟಸ್ ಇರಬೇಕು, ಇಲ್ಲ ನಿನ್ನ ಹತ್ರ ದುಡ್ಡು ಇರಬೇಕು, ಇಲ್ಲ ನಿನ್ನ ಹತ್ರ ಏನಾದ್ರು ಇದ್ರೆ ಮಾತ್ರ ಈ ಲೋಕದ ಜನ ನಿನಗೆ ಬೆಲೆ ಕೊಡ್ತಾರೆ. ಇಲ್ದಿದ್ರೆ ಈ ಲೋಕದ ಜನ ಬೆಲೆ ಕೊಡಲ್ಲ. ದೇವ್ರು ಹಾಗಲ್ಲ. ನಿನ್ನ ಹತ್ರ ಅಂತಸ್ತಿರ್ಲಿ ಇಲ್ಲದೆ ಇರಲಿ, ಹಣ ಇರಲಿ ಇಲ್ಲದೆ ಇರಲಿ, ನಿನಗೆ ಹೆಸರು ಇರಲಿ ಇಲ್ಲದೆ ಇರಲಿ, ನಿನಗೆ ಸ್ಥಾನಮಾನ ಇರಲಿ ಇಲ್ಲದೆ ಇರಲಿ, ಆತನು ನಿನ್ನನ್ನು ಆರಿಸಿಕೊಂಡಿದ್ದಾನೆ. ದೊಡ್ಡ ಚಮತ್ಕಾರಿ, ಹಲ್ಲೆಲೂಯಾ. ಆತನು ಹೇಳ್ತಾನೆ, ಆತನು ಹೇಳ್ತಾನೆ, ಈ ಮಗನು ನನಗೆ ಬೇಕು, ಈ ಮಗಳು ನನಗೆ ಬೇಕು. ಈ ಮುಂಜಾನೆ ದೇವ್ರ ನೀ ನನಗೆ ಬೇಕು. ನನಗೆ ಬೇರೆಯವ್ರು ಬೇಕಾಗಿ, ಜ್ಞಾನಿಗಳು ಬೇಕಾಗಿಲ್ಲ, ವಿದ್ಯಾವಂತರು ಬೇಕಾಗಿಲ್ಲ, ಬಲವಂತರು ಬೇಕಾಗಿಲ್ಲ, ಶೂರರು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನೀನು ಅಂತ ಹೇಳ್ತಾನೆ ದೇವರು. ನಾನು ನಿನ್ನನ್ನು ನೋಡಿದ್ದೇನೆ, ನೀ ನನಗೆ ಇಷ್ಟ ಆಗಿದೀಯ. ಅಮ್ಮ ಬ್ರದರ್, ದೇವ್ರು ಹೇಳ್ತಾರೆ, ನೀ ನನಗೆ ಇಷ್ಟ ಆಗಿದ್ದೀಯಾ, ಅದಕ್ಕಾಗಿ ನಾನು ನಿನ್ನನ್ನು ಕರೆದಿದ್ದೇನೆ. ನೀ ನನಗೆ ಇಷ್ಟ ಆಗಿದ್ದಕ್ಕಾಗಿ ನಾನು ನಿನ್ನ ಆರಿಸಿಕೊಂಡಿದ್ದೇನೆ. ನೀ ನನಗಿಷ್ಟ ಆಗಿದ್ದಕ್ಕೆ ಈ ಒಂದು ಸ್ಥಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ನೀನು ನನಗಿಷ್ಟ ಆಗಿದ್ದಕ್ಕೆ ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಸಮಾಧಾನ. ನೀನು ನನಗೆ ಇಷ್ಟ ಆಗಿದ್ದಕ್ಕೋಸ್ಕರ ನಾನು ನಿನಗೋಸ್ಕರವಾದ ಪ್ರಾಣ ಕೊಟ್ಟಿದ್ದೇನೆ. ಅಲ್ಲೆಲ್ಲ ಹೇಳ್ರಿ, ನೀನು ನನಗೆ ಇಷ್ಟ ಆಗಿದ್ದಕ್ಕೆ ನನ್ನ ಮಗನನ್ನಾಗಿ ನನ್ನ ಮಗಳನ್ನಾಗಿ ಮಾಡಿಕೊಂಡಿದ್ದೇನೆ. ಚಪ್ಪಳ ತಟ್ಟಬೇಕು, ಮಾತುಗೆಲ್ಲ ಚಪ್ಪಳ ತಟ್ಟಬೇಕು. ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಅಂದರೆ ದೇವರು, ನಾವು ಅದಕ್ಕೆ ಯೋಗ್ಯರಲ್ಲ. ವಿ ಆರ್ ನಾಟ್ ಫಿಟ್ ಟು ದಿಸ್ ಸ್ಟೇಜ್. ನಾವು ಈ ಒಂದು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೆ, ಸ್ಟೇಜ್ ಮೇಲೆ ಮಾತಾಡೋಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಅಮ್ಮ ನಿಜ ಹೇಳ್ತೇವೆ, ನಾವು ಯಾರು ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ನಮ್ಗೆ ಯೋಗ್ಯತೆ ಇಲ್ಲ, ಆದರೂ ನಿಂತ್ಕೊಂಡಿದ್ದೀವಿ. ನನಗಿಂತ ಜ್ಞಾನಿಗಳಿಲ್ವಾ? ನನಗಿಂತ ಚೆನ್ನಾಗಿ ವಾಕ್ಯ ಹೇಳೋರಿಲ್ವಾ? ಹೇಳ್ರಮ್ಮ, ಚೆನ್ನಾಗಿ ನನಗಿಂತ ಓದಿದವರಿಲ್ವಾ? ನನಗಿಂತ ಬಲವಂತರಿಲ್ವಾ? ಅವನ್ನೆಲ್ಲ ಬಿಟ್ಟು ದೇವರು ಜಯಚಂದ್ರ ಪಾಸ್ನ ಯಾಕೆ ಆರಿಸ್ಕೊಂಡಿದ್ದಾನಂದ್ರೆ, ಆತನು ನನ್ನನ್ನು ಕರೆದಿದ್ದ, ನನ್ನನ್ನು ಪ್ರೀತಿಸಿದ್ದಾನೆ. ಮನುಷ್ಯರು ಸ್ಟೇಟಸ್ ನೋಡಿ ಬೆಲೆ ಕೊಡ್ತಾರೆ, ಮನುಷ್ಯರು ಅಂದ ಚಂದ ನೋಡಿ ಬೆಲೆ ಕೊಡ್ತಾರೆ, ಮನುಷ್ಯರು ನಿನ್ನ ದುಡ್ಡು ನೋಡಿ ಬೆಲೆ ಕೊಡ್ತಾರೆ, ನಿನ್ನ ಸ್ಥಾನ ನೋಡಿ ಬೆಲೆ ಕೊಡ್ತಾರೆ. ಆದ್ರೆ ದೇವರು ಇದು ಯಾವುದು ನೋಡಲ್ಲ. ದೇವರು ನಮ್ಮ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಅದಕ್ಕೆ ಮನುಷ್ಯರು ಅದೇ ಪೊಸಿಷನ್ ಇರೋವರೆಗಿರ್ತಾರೆ, ಬಿಟ್ಟೋಗ್ಬಿಡ್ತಾರೆ. ದುಡ್ಡು ಇರೋವರೆಗಿರ್ತಾರೆ, ಹೋಗ್ಬಿಡ್ತಾರೆ. ಸ್ಟೇಟಸ್ ಇರೋವ್ರಿಗೆ ಹೋಗ್ಬಿಡ್ತಾರೆ. ನಿನಗೆ ಅರ್ಥ ಮಾಡ್ಕೊಡ್ರಿ, ನಿನ್ನ ಹತ್ರ ಸ್ಟೇಟಸ್ ಇರೋವರೆಗೆ ಜನ ನಿನ್ನ ಜೊತೆ ಇರ್ತಾರೆ. ಹಣ ಇರೋವರೆಗೆ ನಿನ್ನ ಜೊತೆ ಜನ ಇರ್ತಾರೆ. ನಿನ್ನ ಹತ್ರ ಅಂದ ಚಂದ ಇರೋವರೆಗೆ ಜೊತೆಗೆ ಜನ ಇರ್ತಾರೆ. ನಿನ್ನ ಹತ್ರ ಏನೋ ಇದೆ ಅಂದ್ರೆ ಮಾತ್ರ ಇರ್ತಾರೆ. ನಿನ್ನ ಹತ್ರ ಕೆಲಸ ಆಗೋವರೆಗೆ ಮಾತ್ರ ಜನ ನಿನ್ನ ಜೊತೆಗೆ ಇರ್ತಾರೆ. ಕೆಲಸ ಮುಗಿದೋಯ್ತಾ, ನಿನಗೆ ಬೆಲೆ ಇಲ್ಲ, ನಿನ್ನ ಜೊತೆ ಇರಲ್ಲ, ನಿನ್ನ ಪಕ್ಕಕ್ಕೆ ಹೋಗ್ಬಿಡ್ತಾರೆ, ನಿನ್ನನ್ನು ಉಪಯೋಗಿಸ್ಕೊಂಡು ನಿನ್ನ ಬಿಟ್ಟು ಹೋಗ್ತಾರೆ. ಆದರೆ ದೇವ್ರು ಹಾಗಲ್ಲ. ಹೇಳ್ತಾರೆ, ನಿನ್ನೆ ಇವತ್ತು ನಾಳೆ ಒಂದೇ ರೀತಿಯಾಗಿರುವಂತ ದೇವರು ನಮ್ಮ ದೇವರು, ಬದಲಾಗದ ದೇವರು. ಅಲ್ಲೆಲ್ಲ ಹೇಳ್ರಿ, ನಮ್ಮ ದೇವರು ಎರಡು ಮನಸ್ಸುಳ್ಳ ದೇವರಲ್ಲ, ಒಂದೇ ಮನಸ್ಸುಳ್ಳ ದೇವರು. ಆತ ಈ ಮೊದಲು ಹೆಂಗ್ ಪ್ರೀತಿ ಮಾಡ್ತಾನೆ, ಈಗಲೂ ಹಂಗೆ ಪ್ರೀತಿ ಮಾಡ್ತಾನೆ. ಮೊದಲು ಎಷ್ಟು ನಿನಗೆ ಗೌರವ ಕೊಡ್ತಿದ್ದ ಅದೇ ಗೌರವ ಈಗ ಕೊಡ್ತಾನೆ. ಮೊದಲು ಹೇಗೆ ಸಹಾಯ ಮಾಡ್ತಿದ್ದ ಈಗಲೂ ಅದೇ ಸಹಾಯ ಮಾಡ್ತಾನೆ. ಆತನ ಬದಲಾಗಲ್ಲ. ಮನುಷ್ಯ ಬದಲಾಗ್ತಾನೆ, ಉಸಿರುವಳ್ಳಿ ಮನುಷ್ಯ 5-5 ನಿಮಿಷಕ್ಕೊಂದು ರಂಗ ಬದಲಾದಂಗೆ ಬದಲಾಗ್ತಾರೆ ಮನುಷ್ಯರು. ಆದರೆ ದೇವರು ಬದಲಾಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಮನುಷ್ಯರಲ್ಲಿ ಭರವಸೆಡೋದಕ್ಕಿಂತ, ಯೆಹೋವನಲ್ಲಿ ಭರವಸೆಡೋದಕ್ಕಿಂತ, ರಾಜ್ಯಗಳಲ್ಲಿ ಭರವಸೆಡೋದಕ್ಕಿಂತ, ಅಧಿಪತಿಗಳಲ್ಲಿ ಭರವಸೆಡೋದಕ್ಕಿಂತ ನಮ್ಮ ರಾಜ್ಯನಾಗಿರುವ ಯೇಸು ಕ್ರಿಸ್ತನಲ್ಲಿ ಭರವಸೆಡೋದು ಎಷ್ಟೋ ಮೇಲು. ಮನುಷ್ಯುಲ ನಮ್ಮಿನ వ్యర్థమురా రాజుల నమ్మిన వ్యర్థమురా మనుషుల నమ్మిన వ్యర్థమురా రాజుల నమ్మిన వ్యర్థమురా యెహోవాని ఆశ్రయించువారు
ఉంచుట ఎంతో మేలు, ఎంతో మేలు, ఎంతో మేలు, ఎంతో మేలు. ఎవరికి ఎవరు ఈ లోకములో, చివరికి యేసే పరలోకములో. ఎవరికి ఎవరు ఈ లోకములో. ధనము నీకుంటే అందరూ వస్తారు, దరిద్రుడవైతే దరికెవ్వరు రారు. ధనము నీకుంటే అందరూ వస్తారు, దరిద్రుడవైతే దరికెవ్వరు రారు. కష్టాలలో వారు కదలిపోతారు, కరుణగల యేసు నాతో ఉంటాడు. కరుణగల యేసు నాతో ఉంటాడు. ఎవరికి ఎవరు ఈ లోకములో, చివరికి యేసే పరలోకములో. ఎవరికి ఎవరు ఈ ಲೋಕಮುಲೋ. ಹಲ್ಲೆಲೂಯಾ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಮನುಷ್ಯನನ್ನ ನೀವು ನಂಬಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ವ್ಯಕ್ತಿ ಆಗಿರಲಿ. ನೋಡ್ರಿ, ಜನ ನಮ್ಮ ಜೊತೆ ಎಲ್ಲಿವರೆಗಿರ್ತಾರೆ? ದುಡ್ಡಿರೋವರೆಗಿರ್ತಾರೆ. ಜನ ನಿಮ್ಮ ಜೊತೆ ಎಲ್ಲಿವರೆಗಿರ್ತಾರೆ? ನಿಮ್ಮ ಸಹಾಯ ಬೇಕಾಗಿತ್ತು ಅಲ್ಲಿವರೆಗಿರ್ತಾರೆ. ಆಮೇಲೆ ಏನಾಗುತ್ತೆ? ನೀವು ಯಾರು, ನಿಮ್ಮದೇನು ಏನು ಕೂಡ ಇದಾಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಓಕೆ. ಸೊ ಇಲ್ಲಿ ಸೌಲನು ನೋಡ್ರಿ, ಆ ವ್ಯಕ್ತಿ ಕತ್ತೆ ಕಾಯ್ತಾ ಇದ್ರು. ದೇವರು ಅವನನ್ನು ಕರ್ಕೊಂಡು ಬಂದು ಒಂದು ರಾಜನ ಸ್ಥಾನ ಕೊಟ್ಟಿದ್ದಾರೆ. ದೇವರು ಎಂಥ ಸ್ಥಾನ? ದೇವ್ರ ಸ್ಥಾನ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಯಾರು ಕೂಡ ಆ ಬೆಲೆ ಕೊಟ್ಟಿಲ್ಲ, ಬಟ್ ದೇವ್ರು ಕೊಟ್ಟಿದ್ದಾರೆ. ಆ ಸ್ಥಾನನ ನಾವು ಉಳಿಸ್ಕೋಬೇಕಾ ಬೇಡವಾ? ಉಳಿಸ್ಕೋಬೇಕಲ್ವಾ? ದೇವರು ಅವನಿಗೆ ಏನು ಕೊಟ್ಟಿದ್ದಾರೆ? ಯಾರು ಕೊಡಲಿಲ್ಲ, ದೇವರು ಆ ಸ್ಥಾನ ಕೊಟ್ಟಿದ್ದಾರೆ. ಅಮ್ಮ, ಇವತ್ತು ದೇವರು ನಿನಗೆ ಯಾರು ಕೊಡದೇ ಇರುವಂಥ ಒಂದು ಸ್ಥಾನನ ದೇವ್ರು ನಿನಗೆ ಕೊಟ್ಟಿದ್ದಾರೆ. ಮನುಷ್ಯ ನೋಡ್ರಿ ಏನಂತ, ಯಾರಿಗೆ ಕೊಟ್ಟಿಲ್ಲ ದೇವ್ರು? ಏನಂತ? ದೇವದೂತರಿಗೆ ಕೊಡಲಿಲ್ಲ, ಬೇರೆ ಯಾರಿಗೂ ಅಂತ ಸ್ಥಾನ ಇಲ್ಲ. ನಮಗಿರುವಂಥ ಸ್ಥಾನ, ನಮ್ಮ ಸ್ಥಾನ ಏನು? ಕ್ರಿಸ್ತನಲ್ಲಿ ನಮ್ಮ ಸ್ಥಾನ ಏನು? ನಾವು ಆತನ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾನೆ. ಚಪ್ಪಾಳೆ ತಟ್ರಿ. ಏನು ಸ್ಥಾನ ನಮ್ಮದು? ನಮ್ಮ ಸ್ಥಾನ ಏನ್ರಿ? ದೇವ್ರು ನಮ್ಗೆ ಏನು ಸ್ಥಾನ ಕೊಟ್ಟಿದ್ದಾನೆ? ಸ್ವಂತ ಮಕ್ಕಳ ಸ್ಥಾನ ಕೊಟ್ಟಿದ್ದಾನೆ. ಇವತ್ತು ಸೈತಾನನಿಗೆ ದಾಸರಾಗಿದ್ದೀವಿ, ಕತ್ತಲಲ್ಲಿದ್ದೀವಿ. ಪ್ರಾಣ ಕೊಟ್ಟಿದ್ದಾರೆ ನಿನಗೋಸ್ಕರ, ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಸತ್ತಿದ್ದಾರೆ. ಎಷ್ಟು ಕಷ್ಟಪಟ್ಟಿದೆ ಯೇಸು ಸ್ವಾಮಿ. ಹಳ್ಳಿಗೆ ಸುತ್ತಿಕೊಂಡು ಹೋಗಿದ್ದಾನೆ. ಅಮ್ಮ, ಎಷ್ಟು ಕಷ್ಟ ನರಕನ ಅನುಭವಿಸಿದ್ದಾನೆ ಯೇಸು ಸ್ವಾಮಿ ಈ ಲೋಕದಲ್ಲಿ. ಅಮ್ಮ ತಿಳ್ಕೊಳ್ರಿ, ನಿಜವಾಗಿ ಹೇಳ್ತಾ ಇದ್ದೀನಿ. ಆತನನ್ನು ಕೊಲ್ಲಬೇಕಂತೇಳಿ ಎಷ್ಟು ಪ್ರಯತ್ನ ಮಾಡಿದ್ರು. ಯೇಸು ಸ್ವಾಮಿನ ಕೊಲ್ಲಬೇಕಂತೇಳಿ, ಸ್ವಂತ ಊರಿನವ್ರು ಕೊಲ್ಲಬೇಕಂತೇಳಿ, ಸ್ವಂತ ಜನ ಕೊಲ್ಲಬೇಕಂತೇಳಿ. ಆತನ ಸೇವೆ ಮಾಡೋದು ಬಿಡಲಿಲ್ಲ. ಆತನ ಕೆಲಸ ಬಚ್ಚಿಟ್ಕೊಂಡು ಸೇವೆ ಮಾಡ್ತಾ ಇದ್ದಾನೆ. ಅಡವಿಗಳಲ್ಲಿ ವಾಸ ಮಾಡ್ತಿದ್ದ. ಈ ಜನರ ಕಾಟ ತಡಿಲಾರ್ದೆ, ಜನರ ಎಲ್ಲಿ ಊರಲ್ಲಿ ಬಿಟ್ಕೊಡ್ತಿರ್ಲಿಲ್ಲ. ಅಷ್ಟು ಕಷ್ಟ ಕೊಟ್ಟರು ಯೇಸು ಸ್ವಾಮಿ. ಆತನು ನಮಗೋಸ್ಕರ, ಆತಗೊಂದು ಮನೆ ಇರಲಿಲ್ಲ. ಯೇಸು ಸ್ವಾಮಿಗೆ ನೀವು ಅರ್ಥ ಮಾಡ್ಕೊಡ್ರಿ ಅಮ್ಮ, ಚೆನ್ನಾಗಿ ತಿಳ್ಕೊಡ್ರಮ್ಮ. ಯೇಸು ಸ್ವಾಮಿ ಕಪೆರ್ನೌಮಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದ. ಎಂಥ ಮನೆ? ಬಾಡಿಗೆ ಮನೆ. ಯೇಸು ಸ್ವಾಮಿ ಅರಮನೆ, ಪ್ಯಾಲೇಸ್ ಎಲ್ಲಾದ್ರೂ ಕಟ್ಟಿದಾರ? ಯಾಕೆ? ಇವತ್ತು ನಾವು ನಮಗೆ ಮನೆಗಳಿದೆ, ನಾವು ವಾಸ ಮಾಡ್ತಾ ಇದ್ದೀವಿ. ನರಿಗೆ ಆಕಾಶದ ಪಕ್ಷಿಗಳಿಗೆ ಗೂಡುಗಳಿದ್ದಾವೆ, ನರಿಗಳಿಗೆ ಗುದ್ದುಗಳಿದ್ದಾವೆ, ಗವಿಗಳಿದ್ದಾವೆ. ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡಷ್ಟು ಕೂಡ ಜಾಗ ಇಲ್ಲ ಅಂತ ಹೇಳುತ್ತೆ ವಾಕ್ಯ.
ಅಡವಿಯಲ್ಲಿ ಎಲ್ಲಿ ಮಕ್ಕಂತಿದ್ದ ಯೇಸು ಸ್ವಾಮಿ? ಅಡವಿಯಲ್ಲಿ ಮಕ್ಕಳ್ತಾ ಇದ್ದ. ಒಂದು ಸಾರಿ ಯೇಸು ಸ್ವಾಮಿ 5 ರೊಟ್ಟಿ 2 ಮೀನು 5,000 ಜನಕ್ಕೆ ಹಂಚಿಕೊಟ್ಟ ಮೇಲೆ ಎಲ್ಲ ಉಂಡು ಅವ್ರ ಮನೆಗೆ ಹೋದ್ರು. ಯಾರಾದ್ರು, ಸ್ವಾಮಿ ನೀನು ಎಲ್ಲಿ ಮಕ್ಕಂತೀಯ? ಸ್ವಾಮಿ ನಿನ್ನ ಪರಿಸ್ಥಿತಿ ಏನು? ಸ್ವಾಮಿ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಕೇಳ್ತು. ನೋಡ್ದು ಯಾರಾದ್ರೂ ಮನೆ ಕರ್ಕೊಂಡು ಹೋಗ್ತಾರೇನೋ. ಯೇಸು ಸ್ವಾಮಿ ಮನೆ ಇಲ್ಲ ಅಮ್ಮ, ಯೇಸು ಸ್ವಾಮಿ ಮನೆ ಇಲ್ಲ. ಅದ್ಭುತ ಊಟ ಮಾಡಿದ್ರು. ಜನ ಹೆಂಗಿದ್ದಾರೆ ನೋಡ್ರಿ, ಜನ ಅರ್ಥ ಮಾಡ್ಕೊಡ್ರಿ. ನೀವೇ ಹೆಂಗಿದ್ದಾರೆ ಗೊತ್ತಾ? ಬಂದ್ರು, ಹೊಟ್ಟೆ ಎಸ್ದಾಗ ಸ್ವಾಮಿ ಹೊಟ್ಟೆ ಎಸ್ತಂದ್ರು, ಊಟ ಕೊಟ್ಟ ಮೇಲೆ ಯೇಸು ಸ್ವಾಮಿ ಎಲ್ಲಿ? ಅವ್ರಿಗೆ ಯೇಸು ಸ್ವಾಮಿ ಮನೆ ಇಲ್ಲ. ಆಯ್ತಾ? ಮನೆ ಇಲ್ಲ. ಆತ ಕೂಡ ಬೆಟ್ಟದ ಮೇಲೆ ಇದ್ದಾನೆ. ಆತ ನೋಡ್ತಾನೆ ಯಾರಾದ್ರೂ ಕರೀತಾರೋ ಮನೆಗೆ ಅಂತೇಳಿ. ಎಲ್ಲರೂ ಕೂಡ ಏನ್ ಮಾಡಿದ್ರು? ಊಟ ಮಾಡಿದ್ರು, ಅವ್ರವ್ರ ಮನೆಗೆ ಹೋಗ್ಬಿಟ್ರು. ಯೇಸು ಸ್ವಾಮಿ ನಾನು ಯಾರು ಕರೀಲಿಲ್ಲ ಅಂತೇಳಿ, ಮನೆ ಇಲ್ಲ, ಮಕ್ಕಳಿಗೆ ಜಾಗಲ್ಲ. ಆ ರಾತ್ರಿ ಮತ್ತೆ ಬೆಟ್ಟವನ್ನೆತ್ತಿ ಹೋಗಿ ರಾತ್ರಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದ. ಅಮ್ಮ, ಈ ಜನ ಯೇಸು ಸ್ವಾಮಿನೇ ಲೆಕ್ಕ ಮಾಡಿಲ್ಲ. ಯೇಸು ಸ್ವಾಮಿಗೆ ಊಟ ಸಿಕ್ಕಿಲ್ಲ. ಯೇಸು ಸ್ವಾಮಿ ಸೇವೆ ಮಾಡ್ಕೊಂಡು ಬಂದಾಗ ಆತನಿಗೆ ಹಸಿವಾಯ್ತು. ಅಂಜೂರದ ಮರದ ಹತ್ರ ಹೋಗಿ ಏನಾದ್ರೂ ಸಿಗ್ತದಂತ ಆತ ನೋಡ್ತಾನೆ. ಆ ಅಂಜೂರ ಮರದಲ್ಲಿ ಒಂದು ಕೂಡ ಏನು ಬಿಟ್ಟಿಲ್ಲ? ಹಣ್ಣು ಬಿಟ್ಟಿರ್ಲಿಲ್ಲ. ಹಲ್ಲೆಲೂಯಾ. ಆತನು ಉಪವಾಸ ಇದ್ದು ಸೇವೆ ಮಾಡಿದ್ದಾನೆ, ಮನೆ ಇಲ್ಲದೆ ಸೇವೆ ಮಾಡಿದ್ದಾನೆ. ಯೇಸು ಸ್ವಾಮಿ ಹತ್ರ ಒಬ್ರು ಬಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ರಿ ಅಂತ ಕೇಳ್ತಾರೆ. ಏನಂತ? ಟ್ಯಾಕ್ಸ್ ಕಟ್ಟಪ್ಪ ಅಂತ ಕೇಳಿದಾಗ ಯೇಸು ಸ್ವಾಮಿ ಹತ್ರ ದುಡ್ಡಿಲ್ಲ. ಏನಿಲ್ಲ? ದುಡ್ಡಿಲ್ಲ. ಆಗ ಯೇಸು ಸ್ವಾಮಿ ಹೇಳ್ತಾರೆ ಪೇತ್ರನಿಗೆ, ಹೋಗಿ ಮೊದಲು ಏನು ಮಾಡು? ಗಾಣ ಹಾಕು, ಸಮುದ್ರದಲ್ಲಿ ಹೋಗಿ ಒಂದು ಗಾಣ ಹಾಕು, ಒಂದು ಮೀನು ಬರುತ್ತೆ, ಅದು ಬಾಯಿ ತೆಗೆ, ಅದರಲ್ಲಿ ಒಂದು ನಾಣ್ಯ ಸಿಗುತ್ತೆ, ಅದನ್ನು ತಗೊಂಬಂದು ಕಟ್ಟಂದ್ರು. ಯೇಸು ಸ್ವಾಮಿ ಹತ್ರ ದುಡ್ಡಿರ್ಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಆದ್ರೂ ಯೇಸು ಸ್ವಾಮಿ ಜನರನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದ. ಅದ್ಭುತ ಮಾಡ್ತಾ ಇದ್ದ. ರೊಟ್ಟಿ ಕೊಡ್ತಾ ಇದ್ದ, ಸತ್ತೋ ನೆಬ್ಸ್ತಾ ಇದ್ದ, ಕುಡ್ರಿ ಕಣ್ಣು ಕೊಟ್ಟ, ಕುಂಡ್ರಿ ಕಾಲು ಕೊಟ್ಟ, ಅದ್ಭುತ ಮಾಡ್ದ. ಹಲ್ಲೆಲೂಯಾ. ಆದ್ರೆ ಜನ ಯೂಸ್ ಮಾಡ್ಕೊಂಡ್ರು, ಕೈ ಬಿಟ್ಬಿಟ್ರು. ಇವತ್ತು ಆದ್ರೂ ಕೂಡ ದೇವರು ನಮಗೆ ಮಕ್ಕಳ ಸ್ಥಾನ ಕೊಟ್ಟಿದ್ದಾರೆ, ನಮಗಾಗಿ ಅಷ್ಟೆಲ್ಲ ಮಾಡಿದ್ದಾರೆ. ದೇವ್ರು ನಮ್ಗೊಂದು ಒಳ್ಳೆ ಒಂದು ಸ್ಥಾನ. ನಮ್ಮನ್ನ ಹೆಂಗ್ ನೋಡ್ತಾರೆ ಅಂದ್ರೆ, ಸ್ವಂತ ಮಗನಂತರ ನೋಡ್ತಾರೆ, ಸ್ವಂತ ಮಗಳ ತರ ನೋಡ್ತಾರೆ ದೇವರು. ಹಲ್ಲೆಲೂಯಾ. ಈ ಪೊಸಿಷನ್ ಬಂದ ಮೇಲೆ ನೋಡಿ, ಅವನ ಕತ್ತೆ ಕಾಯಿನ ತಗೊಂಬಂದು ದೇವರು ರಾಜನ್ ಮಾಡಿಬಿಟ್ರು. ರಾಜನ್ ಮಾಡಿದ್ಮೇಲೆ ಹೇಳ್ತಾರೆ, ನೋಡಪ್ಪ ನಾನು ಹೇಳಿದ್ದನ್ನ ನೀನು ಮಾತು ಮೀರ್ಬೇಡ ಅಂತ ಹೇಳಿದ್ರು, ನನಗೆ ವಿಧೇಯನಾಗಿ ನಡ್ಕೋ ಅಂತ ಹೇಳಿದ್ರು. ಆದರೆ ಪೌಲನೇ ಆ ಒಂದು ಸ್ಥಾನ ಬಂದ ಕೂಡಲೇ ದೇವರ ಮಾತಿಗೆ ವಿಧೇಯನಾಗಲಿಲ್ಲ. ಹಲ್ಲೆಲೂಯಾ. ದೇವ್ರು ಹೇಳ್ತಾರೆ, ಆ ಒಂದು ಪಟ್ಟಣವನ್ನು, ಫಿಲಿಸ್ಟಿಯರ ಪಟ್ಟಣವನ್ನು ಏನು ಮಾಡ್ಬೇಕು? ನೀನು ನಾಶ ಮಾಡ್ಬೇಕಂತ ಹೇಳಿದ್ರೆ ಅವನು ಒಳ್ಳೆಯದಲ್ಲಿ ಉಳಿಸ್ಕೊಂಡು ಕೆಟ್ಟದೆಲ್ಲ ನಾಶ ಮಾಡ್ತಾನೆ. ದೇವ್ರು ಹೇಳ್ತಾನೆ, ಯಾಕೆ ನೀನು ಇಂಥ ಕೆಲಸ ಮಾಡ್ತೀಯ? ನಾನು ಹೇಳಿದ್ ಯಾಕೆ ನೀನು ಮಾಡಲಿಲ್ಲ ಅಂತ ಕೇಳ್ತಾರೆ. ಅವನು ದೇವ್ರ ಮಾತಿಗೆ ಲೆಕ್ಕ ತೆಗೆದುಕೊಳ್ಳಿಲ್ಲ. ಇಲ್ಲಿ ದೇವ್ರಿಗೆ ಎಂತವ್ರು ಬೇಕಂದ್ರೆ ವಿದ್ಯಾರ್ಥಿಗಳಿರ್ಬೇಕು, ತನ್ನ ಇಷ್ಟಾನುಸಾರ ನಡೆಯೋರಲ್ಲ. ಇವತ್ತು ಬೈಬಲ್ ಇದೆ, ನಾವಿದ್ದೀವಿ. ಇವಾಗ ನಾವು ಯಾರ ಪ್ರಕಾರ ಹೋಗ್ಬೇಕು? ಈಗ ನನ್ನ ಪ್ರಕಾರ ಹೋಗ್ಬೇಕಾ? ನನ್ನ ಹೆಂಡ್ತಿ ಹೇಳ್ದಂಗೆ ಹೋಗ್ಬೇಕಾ? ನಮ್ಮಪ್ಪ ಹೇಳ್ದಂಗೆ ಹೋಗ್ಬೇಕಾ? ಬೈಬಲ್ ಹೇಳ್ದಂಗೆ ಹೋಗ್ಬೇಕಾ? ನಾನು ಹೇಳ್ದಂಗೆ ಹೋಗ್ಬೇಕಾ? ನನ್ನ ಹೆಂಡ್ತಿ ಹೇಳ್ದಂಗೆ ಹೋಗ್ಬೇಕಾ? ನಮ್ಮ ತಂದೆ ತಾಯಿ ಹೇಳ್ದಂಗೆ ಹೋಗ್ಬೇಕಾ? ವಾಕ್ಯ ಹೇಳ್ದಂಗೆ ಹೋಗ್ಬೇಕಾ? ಮಾತಾಡ್ರಮ್ಮ. ಯಾರು ಹೇಳ್ದಂಗೆ ಹೋಗ್ಬೇಕು? ಯಾರು ಹೇಳ್ದಂಗೆ ಮಾಡಬೇಕು? ವಾಕ್ಯ ಹೇಳ್ದಂಗೆ ಮಾಡಬೇಕು, ವಾಕ್ಯ ಹೇಳ್ದಂಗೆ ಹೋಗ್ಬೇಕು. ಸೌಲನ್ ಏನು ಮಾಡ್ದ? ದೇವ್ರ ಮಾತನ್ನ ಕೇಳಿಲ್ಲ. ಒಂದು ಸ್ವಭಾವ ಐತೆ ಮನುಷ್ಯರಿಗೆ, ಮಾತು ಕೇಳದಿರೋಂಥ ಸ್ವಭಾವ ನಮ್ಮ ಎಲ್ಲರಿಗಿರೋದು. ಆದಮ್ ಅವ್ರ ಮಾತು ಕೇಳಿದ್ರ? ಕೇಳಿದ್ರ ಮಾತು? ಕೇಳಿಲ್ಲ. ಆ ಜನರು ಕೇಳಿಲ್ಲ. ಯಾಕೆ? ಜಲಪ್ರಳಯ ಬಂದು ನೋವನ ಕಾಲದಲ್ಲಿ ಭೂಮಿ ನಾಶ ಆಯಿತು. ಯಾಕೆ ಬಂತಂದ್ರೆ ದೇವ್ರ ಮಾತು ಕೇಳಿಲ್ಲ, ದೇವ್ರ ಮಾತು ವಿಧೇಯರಾಗಲಿಲ್ಲ. ಅದಕ್ಕಾಗಿ ಭೂಮಿಗೆ ಶಾಪ ಬಂತು. ಅದಕ್ಕಾಗಿ ದೇವ್ರ ಸಂಬಂಧ ಮನುಷ್ಯ ಕಳ್ಕೊಂಡ. ಇವತ್ತು ಸಹ ನೀನು ದೇವ್ರ ಮಾತು ಕಳ್ಕೊಂಡಿಲ್ಲ ಅಂದ್ರೆ ದೇವರ ಸಂಬಂಧ ಕಳ್ಕೊಳ್ತೀಯ. ದೇವ್ರ ಮಾತು ಕೇಳಿಂದ ದೇವರಿಂದ ದೂರ ಆಗ್ತೀಯಾ. ದೇವ್ರ ಸಂಬಂಧ ಕಳ್ಕೊಂಡ್ರೆ ದೇವರ ಆಶೀರ್ವಾದ ಕಳ್ಕೊಳ್ತೀಯ. ಆಶೀರ್ವಾದ ಕಳ್ಕೊಳ್ತೀರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಕೇರ್ಲೆಸ್ ಇದ್ದೀರಿ.
ದೇವರಂದ್ರೆ ಲೆಕ್ಕ ಇಲ್ಲ, ಬೈಬಲ್ ಅಂದ್ರೆ ಲೆಕ್ಕ ಇಲ್ಲ, ಪ್ರಾರ್ಥನೆ ಅಂದ್ರೆ ಲೆಕ್ಕ ಇಲ್ಲ, ಭಯ ಭಕ್ತಿ ಇಲ್ಲ. ನಿನ್ಗೆ ಇಷ್ಟಾನುಸಾರವಾಗಿ ನೀನು ಹೆಂಗ ಹೋಗ್ಬೇಕು ಹಂಗ ಹೋಗ್ತಾ ಇದೀಯಾ, ಜಾಗ್ರತೆ. ಇಲ್ಲಿ ಅವನು ಅಲಕ್ಷ್ಯ ಮಾಡ್ತಾ ಇದ್ದಾನೆ. ಯಾರು? ಸೌಲನು. ದೇವ್ರು ಹೇಳಿದ ಮಾತಿಗೆ ಕೇಳ್ತಾ ಇಲ್ಲ. ದೇವ್ರು ಬಂದು ಎಚ್ಚರಿಸ್ತಾ ಇದ್ದಾರೆ, ಯಾಕೆ ಹಿಂಗ್ ಮಾಡ್ತಾ ಇದೆಯಾ ಸೌಲನೇ, ಯಾಕೆ ಹಿಂಗ್ ಮಾಡ್ತಾ ಇದೆಯಾ? ಒಂದು ವೇಳೆ ನಾನು ಹೇಳ್ದೆ ಮಾಡಿಲ್ಲ ಅಂದ್ರೆ ನಿನ್ನ ನಾ ಸ್ಥಾನದಿಂದ ತೆಗಿತೀನಿ ಅಂತ ಹೇಳ್ತಾನೆ ದೇವರು. ಅಲ್ಲೆಲ್ಲೂ ಹೇಳ್ರಿ, ನೀನು ಕೊಟ್ಟ ಕೆಲಸನ ಸರಿ ಮಾಡಲಿಲ್ಲ ಅಂದ್ರೆ ಆ ಕೆಲಸನ ದೇವ್ರು ತೆಗೆದು ಇನ್ನೊಬ್ಬರಿಗೆ ಕೊಡ್ತಾರೆ. ನೀನು ಕೊಟ್ಟ ಕೆಲಸವನ್ನ ನೀನು ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಆ ಕೆಲಸ ಕಿತ್ತು ಬಿಡ್ತಾರೆ ದೇವರು. ಅಲ್ಲೆಲ್ಲೂ ಹೇಳ್ರಿ, ನೀನು ಮಾಡೋ ಕೆಲಸನ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ, ನೀನು ಮಾಡೋ ಕೆಲಸನ ಕರೆಕ್ಟಾಗಿ ಶ್ರದ್ಧೆಯಿಂದ ಆಸಕ್ತಿಯಿಂದ ಮಾಡಿಲ್ಲ ಅಂದರೆ, ಅದು ದೇವರ ಚಿತ್ತಾನುಸಾರ ಮಾಡಿಲ್ಲ ಅಂದರೆ ದೇವ್ರು ತೆಗೆದು ಬಿಡ್ತಾರೆ ಅದನ್ನು. ಅಲ್ಲೆಲ್ಲೂ ಅರ್ಥ ಆಗ್ತದೆ ನಾನು ಹೇಳೋದು? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗೋರಲ್ಲ ಒಂದ್ಸಾರಿ ಅಲ್ಲೆಲ್ಲೂ ಹೇಳ್ರಿ. ಅರ್ಥ ಆಗ್ತಾ ಇದೆಯಾ? ಅಲ್ಲೆಲ್ಲೂಯ. ಚೆನ್ನಾಗಿ ಕೇಳಿಸ್ಕೊಳ್ರಿ. ನೀನು ನಾನು ಏನಾದರೂ ದೇವ್ರು ಹೇಳಿದ್ ಮಾಡಿಲ್ಲ ಅಂದರೆ ಆ ಸ್ಥಾನದಿಂದ ದೇವ್ರು ತೆಗೆದಾಕ್ತಾನೆ. ಉದಾಹರಣೆಗೆ, ನನಗೆ ದೇವರು ಈ ಸೇವೆ ಕೊಟ್ಟಿದ್ದಾರೆ, ಈ ಸೇವೆಯನ್ನು ನಾನು ಆಸಕ್ತಿಯಿಂದ ದೇವ್ರಿಗೋಸ್ಕರ ಮಾಡಿಲ್ಲ ಅಂದರೆ ದೇವ್ರು ನನ್ನನ್ನು ಈ ಸ್ಥಾನದಿಂದ ತೆಗಿತಾರೆ. ಚಷ್ಟ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ನಿನಗೆ ದೇವ್ರು ಕೊಟ್ಟ ಕೆಲಸನ ನೀನು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಆ ಕೆಲಸನ ದೇವ್ರು ತೆಗಿತಾರೆ. ಅದಕ್ಕೆ ಇವತ್ತು ಎಚ್ಚರಿಕೆ ಆಗಿರ್ಬೇಕು. ಯಾಕೆ ದೇವ್ರು ಏನು ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ನೀವು 100% ಆಗಿ ನೀವು ಅದು ಎಫರ್ಟ್ ಹಾಕಿ ಮಾಡಬೇಕು. 100% ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಹಲ್ಲೆಲೂಯಾ. ಅಮ್ಮ, ತಪ್ಪು ಮಾಡ್ತಾ ಇದೀವಿ ನಾವೆಲ್ಲರೂ. ಏನ್ ತಪ್ಪು ಮಾಡ್ತಾ ಇದೀವಿ ನಾವು? ದೇವ್ರ ಮಾತು ಲೆಕ್ಕಕ್ಕೆ ಹಾಕೊಳ್ತಾ ಇಲ್ಲ, ದೇವ್ರು ಕೇಳಿ ಮಾಡ್ತಾ ಇಲ್ಲ, ದೇವ್ರನ್ನ ಪಕ್ಕಕ್ಕೆ ಇಡ್ತಾ ಇದ್ದೀವಿ. ಅದಕ್ಕೆ ದೇವ್ರು ಏನು ಮಾಡ್ದ? ಅವನ್ನ ಆ ಊರು ನಾಶ ಮಾಡೋದು ಮಾಡಲಿಲ್ಲ. ದೇವ್ರು ಬಂದು ಏನು ಮಾಡಿದ್ರು? ಸೌಲ, ಯಾಕಾಗಿ ಮಾಡಿದೀಯಾ, ಯಾಕೆ ನನ್ನ ಮಾತಿಗೆ ವಿಧೇಯರಾಗಲಿಲ್ಲ ಅಂತ ಕೇಳೋದಕ್ಕೆ ಅವನು ಏನೋ ಉತ್ತರ ಹೇಳ್ತಾನೆ. ಆದರೆ ದೇವ್ರು ಹೇಳ್ತಾರೆ, ನಾನು ನೀ ಸ್ಥಾನದಿಂದ ತೆಗಿತೀನಿ ಅಂತೇಳಿ ದೇವರು ಅವನನ್ನು ಆ ಸ್ಥಾನದಿಂದ ತೆಗೆದುಬಿಟ್ರು. ಸೀಟ್ ಇಳಿಸ್ಬಿಟ್ರು ಅವನ್ನ. ಅಮ್ಮ, ಸೀಟ್ ಇಳಿಸ್ಬಿಟ್ಟ ಅವನ್ನ ದೇವರು. ಕತ್ತೆ ಕಾಯನ್ನ ದೇವ್ರು ಕರ್ಕೊಂಬಂದು ಒಂದು ಸ್ಥಾನ ಕೊಟ್ರೆ ಹೆಂಗಿರ್ಬೇಕು ಅವನು? ಹೆಂಗ್ ನಡ್ಕೋಬೇಕು ಅವನು? ಹೆಂಗ್ ದೇವ್ರಿಗೆ ಭಯಭಕ್ತಿ ಇರ್ಬೇಕು ಅವನು? ಇವತ್ತು ಎಲ್ಲೋ ಇರೋ ನಿನ್ನನ್ನ ದೇವ್ರು ಕರ್ಕೊಂಡು ಬಂದು ಸಭೆಯಲ್ಲಿ ಇಟ್ಟಿದ್ದಾರೆ. ಹೇಗೆ ದೇವ್ರು ಅದ್ಭುತವಾಗಿ ದೇವ್ರನ್ನ ನಡೆಸ್ತಾ ಇದ್ದಾರೆ, ಕೃಪೆ ಕೊಟ್ಟು ನಡೆಸ್ತಾ ಇದ್ದಾರೆ, ಬಲ ಕೊಟ್ಟು ನಡೆಸ್ತಾ ಇದ್ದಾರೆ, ಅಭಿಷೇಕ ಕೊಟ್ಟು ನಡೆಸ್ತಾ ಇದ್ದಾರೆ. ಆದ್ರೆ ಬರ್ತಾ ಬರ್ತಾ ಸೌಲಂತರ ನೀನು ಆಸಕ್ತಿ ಕಳ್ಕೊಂಡ್ರೆ, ದೇವ್ರು ಹೇಳಿದ್ದನ್ನ ಮಾಡಲಿಲ್ಲ ಅಂದ್ರೆ, ದೇವ್ರಿಗೆ ನೀವು ವಿಧೇಯರಾಗಲಿಲ್ಲ ಅಂದ್ರೆ, ದೇವ್ರು ಕೂಡ ನಿಜವಾಗಿ ಹೇಳ್ತಾ ಇದ್ದೀನಿ, ನಿನ್ಗೇನು ಕೊಟ್ಟಿದ್ದಾನೆ ಅದನ್ನೆಲ್ಲ ತೆಗೆದುಕೊಂಡ್ಬಿಡ್ತಾನೆ. ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಅದು ಸಭೆಗೆ ಬರ್ತಾ ಇದ್ವಿ ಕೆಲವು ವಿಶ್ವಾಸಿಗಳು. ಬಂದಾಗ ಯಾರೋ ಮಾತು ಕೇಳಿಬಿಟ್ಟು ಸುಮ್ಮನೆ ಸೇವಕರಾದರು. ಹೆಂಗೆ ಸೇವೆ ಸುವಾರ್ತೆ ಎಲ್ಲರೂ ಸಾರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸೇವೆ ಅಂತ ಆದಾಗ ದೇವ್ರು ಕರ್ವಿಕ್ಕಿರಬೇಕು. ದೇವ್ರು ಕರಲೇಬೇಕು. ಅದನ್ನು ದೇವ್ರು ಕರೆದ್ರೆ ಮಾತ್ರನೇ ನಾವು ಸೇವೆ ಬರೋಕ್ಕಾಗುತ್ತೆ. ನಾನು ಸುಮ್ಮನೆ ಬರಲಿಲ್ಲ, ದೇವ್ರು ಕರೆದಕ್ಕೆ ಸೇವೆಗೆ ಬಂದಿದ್ದೆ. ನನಗಿಷ್ಟ ಇಲ್ಲ ಸೇವೆ ಬರಲಿಕ್ಕೆ. ಎಷ್ಟು ಕಷ್ಟ ಇರ್ತದೆ ಸೇವೆ ಅಂದರೆ ಗೊತ್ತಾ? ಎಷ್ಟು ಹೋರಾಟ ಇರ್ತದೆ ಗೊತ್ತಾ ಸೇವೆ ಅಂದರೆ? ಗೊತ್ತಾ ನಿಮಗೆ? ಅರ್ಥ ಆಗ್ತದೆ ಸೇವೆ ಅಂದರೆ ಎಷ್ಟು ಸಮಸ್ಯೆ ಇದೆ ಅಂತ? ನಿಮ್ಮ ಸಮಸ್ಯೆ ಬೇರೆ. ಏನು ಜನಗಳಮ್ಮ ನೀವು? ಎಷ್ಟು ಕಷ್ಟಪಟ್ಟು ಊರಿಂದ ಬಂದು ಇಲ್ಲಿ ಸೇವೆ ಮಾಡ್ತಿದ್ರೆ, ಏ ಪಾಸ್ ಹಂಗೆ, ಅದಕ್ಕಾಗಿ ಬಂದಿರಿ ಇಲ್ಲಿ? ಮಾತಾಡ್ರಿ. ನಿಮ್ಮ ಸಮಸ್ಯೆನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಹೊರಗಡೆಯಿಂದ ಕೂಡ ಬಂದು ನೀವು ನೋಡ್ತಾ ಇದ್ದೀರಾ ಚರ್ಚಲ್ಲಿ ಏನು ನಡೀತಾ ಇದೆ, ಊರಲ್ಲಿ ಏನು ಸುದ್ದಿ ಇದೆ ಅಂತ ಗೊತ್ತಾ ನಿಮಗೆ? ರಾಯದುರ್ಗದಲ್ಲಿ ಗೊತ್ತಾಯ್ತು ನಿಮ್ಗೆ ಏನು ಸುದ್ದಿ ಆಯ್ತು ಅಂತ? ಪ್ರತಿಯೊಬ್ಬರು ನಮ್ಮ ಚರ್ಚ್ ಬಗ್ಗೆ ಮಾತಾಡ್ತಾರೆ. ಹೇಗಾದ್ರೂ ಮಾಡಿ ಇದನ್ನು ಡಿಸ್ಟರ್ಬೆನ್ಸ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇವತ್ತೊಂದು ಇಬ್ಬರು ಬಂದರು, ನೋಡಿದ್ರಿ ಯಾರಾದರೂ ಚರ್ಚಲ್ಲಿ? ನೋಡಿದ್ರಿ ನೀವು? ನೋಡಿಲ್ಲ, ನಿಮಗೇನು ಗೊತ್ತಾಗಲ್ಲ. ನಾನು ದಾವಿದನ್ ಕರೆದು ಹೇಳಿದ್ರಿ, ಮುಂದೆ ಕರೆದು ನೋಡಿ ಯಾರೋ ಬಂದಿದ್ದಾರೆ ವಿಚಾರ ಮಾಡ್ರಿ ಅಂತ. ಗೊತ್ತಾಯ್ತಾ ನಿಮಗೆ? ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಏನು ನಡೀತಾ ಇದ್ದಿಲ್ಲ ಅಂತ. ಪಾಸ್ಟರ್ಗೆ ಹೇಳಿದ್ರು ಫೋಟೋ ತಗೊಳ್ಳಮ್ಮ ಅನ್ನೋದ್ರಾಗ ಅವ್ರು ಆ ಕಡೆ ತಿರ್ಕೊಂಡು ಹೋದವನು. ಓಕೆನಾ? ಯಾರೇ ಹೊಸೂರು ಬಂದು ಫೋಟೋ ತೆಗೀರಿ, ಫಸ್ಟ್ ವಿಡಿಯೋ ಮಾಡಿರಿ. ಅರ್ಥ ಆಗ್ತದೆ ನಾನು ಹೇಳೋದು? ಯಾರೇ ಹೊಸೂರು ಬಂದರೆ ಫಸ್ಟ್ ಅವ್ರು ಫೋಟೋ ತಕ್ಕೊಳ್ರಿ. ಓಕೆನಾ?
ಇಲ್ಲಿ ಬಂದು ಈ ಫ್ಯಾನ್ ಎಲ್ಲ ಮುರಿದಿಟ್ಟೋಗಿದ್ದಾರೆ ಮೊನ್ನೆ ಚರ್ಚಲ್ಲಿ. ಈ ಫ್ಯಾನ್ ತಪ್ಪ ವಾಸಾಗಿದೆ, ಏನು ಗಾಳಿ ಬರ್ ನೋಡಿ ಎಲ್ಲಿ ಬೆಂಡ್ ಮಾಡಿದ್ದಾರೆ. ಅಂದರೆ ಜನ ಯಾವ ರೀತಿಯಾಗಿ ಎಷ್ಟು ಸಮಸ್ಯೆ ಇದೆ ಅಂದರೆ, ನಿಮ್ಮದು ಕೂಡ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀನು ಏನು ಮಾಡಿದ್ರು ಸಹಿತ ಒಂದು ಅರ್ಥ ಮಾಡ್ಕೋ, ದೇವ್ರಿಗೆ ನೋಡು ಕೊಟ್ಟಂಥ ಕೆಲಸನಾಗಲಿ ಏನೇ ಆಗಲಿ, ನಾವು ದೇವ್ರಿಗೆ ನಾವು ಕೊಟ್ಟಂಥ ಕೆಲಸನ ಕರೆಕ್ಟಾಗಿ ಮಾಡಬೇಕು. ಇಲ್ಲಿ ಸೌಲನು ಅವಿಧೇಯತೆ ಆದ, ನೀವು ಅವಿಧೇಯರಾಗಬೇಡ್ರಿ, ದೇವ್ರಿಗೆ ಅಧೇಯರಾಗಬೇಡ್ರಿ, ಸೇವಕರಿಗೆ ಅವಿಧೇಯರಾಗಬೇಡ್ರಿ. ನಿಮಗೆ ಕೊಟ್ಟ ಕೆಲಸದಲ್ಲಿ ನೀವು ಆಸಕ್ತಿಯಿಂದ ಮಾಡಿರಿ. ಸುಮ್ಮನೆ ಆ ಸೇವಕರ ಥರ ಆದರು. ಆಮೇಲೆ ಸುಮ್ಮನೆ ದೇವರೇ ಕರೆದಿಲ್ಲ, ಏನು ಕರೆದಿಲ್ಲ ಮಾಡಿದ್ರು. ಎಷ್ಟು ಕಷ್ಟ ಇದೆ ಸೇವೆ ಅಂದರೆ, ಸುಮ್ಮನೆ ಅಲ್ಲ, ದೇವ್ರ ಲೆಕ್ಕ ಕೊಡಬೇಕು. ಒಂದೊಂದು ಆತ್ಮವಿಷಯ ಲೆಕ್ಕ ಕೊಡಬೇಕು, ಪ್ರತಿಯೊಂದು ವಿಷಯದಲ್ಲಿ ಜವಾಬ್ದಾರಿ ಕೊಡಬೇಕು. ಆದರೆ ನಾವೇನು ಸುಮ್ಮನೆ ಏನು ಲೆಕ್ಕ ಇಲ್ಲದೆ ಹೋಗ್ತಾ ಇದ್ವಿ. ಅರ್ಥ ಮಾಡ್ಕೊಳ್ರಿ. ಅಲ್ಲ ಇಲ್ಲ ಅರ್ಥ ಆಗ್ತಾ ಇದೆ ನಾನು ಹೇಳೋದು? ದಯವಿಟ್ಟು ಅರ್ಥ ಆಗ್ತಾ ಇದೆ ಎಲ್ಲರೂ? ಚೆನ್ನಾಗಿ ಕೇಳ್ತೀನಿ, ನಿಧಾನಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ಅಲ್ಲೆಲ್ಲೂಯ. ಗಟ್ಟಿಗೆ ಹೇಳಿದ್ರೆ ಇಷ್ಟೇನೆ, ನಿಧಾನಾಗಿ ಹೇಳಿದ್ರೆ ಇದೇ ಮಾತು. ಓಕೆನಾ? ದೇವರು ಅವನನ್ನ ಏನಂದ್ರೆ, ಈ ಸೌಲನು ಕೊಟ್ಟಂತ ಕೆಲಸ ದೇವ್ರು ತೆಗೆದುಬಿಟ್ರು. ಯಾಕೆಂದ್ರೆ ಅವನ ಅವಿಧೇಯತೆಯಿಂದ. ಇವತ್ತು ಯಾಕೆ ನಾವು ಬ್ಲೆಸ್ಸಿಂಗ್ ಕಳ್ಕೊಳ್ತಾ ಇದ್ದೆ? ಅವಿಧೇಯತೆ. ನೀನು ಇಷ್ಟಾನುಸಾರ ಹೋಗೋದು, ತಿಳಿದಾಗ ಚರ್ಚೆ ಬರೋದು, ತಿಳಿದಾಗ ಹೋಗೋದು, ತಿಳಿದಾಗ ಪ್ರೇಯರ್ ಮಾಡೋದು, ತಿಳಿದಾಗಿಲ್ಲ. ಇಷ್ಟ ಇದ್ರೆ ಪ್ರೇಯರ್ ಮಾಡ್ತಿಲ್ದಿದ್ರೆ ಇಲ್ಲ. ಯಾವಾಗೋ ವಾರಕ್ಕೊಂದ್ಸರಿ ಅಲ್ಲ, ಪ್ರತಿ ವಾರ ಚರ್ಚೆ ಬರ್ಬೇಕು. ಆದ್ರೆ ಯಾವಾಗೋ ಚರ್ಚೆ ನಿನ್ನ ಇಷ್ಟ ನೋ, ಹಂಗೆ ಹೋಗ್ಬೇಡ. ದೇವರು ನಮಗೆ ಒಂದು ಮಾರ್ಗ ಕೊಟ್ಟಿದ್ದಾರೆ, ಮಾರ್ಗ ತೋರಿಸಿದ್ದಾರೆ. ಆ ಮಾರ್ಗದಲ್ಲಿ ನಾವು ನಡಿಬೇಕು. ಆ ಹೆಜ್ಜೆ ಜಾಡಿನಲ್ಲಿ ನಾವು ಮುಂದೆ ಸಾಗಬೇಕಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಏನಾಯ್ತು? ಸೌಲನ್ನು ತೆಗೆದ್ಬಿಟ್ರು. ದೇವರು ತೆಗೆದು ಆ ಒಂದು ಸ್ಥಾನಕ್ಕೆ ಚಿಕ್ಕ ಹುಡುಗ ಕುರಿ ಕಾಯೋ ದಾವಿದನ್ನ ದೇವ್ರು ಮತ್ತೆ ಯಾರು ನೋಡಿದ್ರು? ದೇವ್ರು ನೋಡ್ತಾ ಇದ್ದಾರೆ. ದೇವ್ರು ನೋಡಿ ಏನು ನೋಡಿದ್ರು? ಏನು ನೋಡ್ತಾನೆ ದೇವರು? ನಾನು ಹೇಳ್ದಾಗೆ ಹೃದಯ ನೋಡ್ತಾರೆ. ಏನು ನೋಡ್ತಾರೆ? ಹೃದಯ ನೋಡ್ತಾರೆ. ಆಮೇನ್, ಹಲ್ಲೆಲೂಯ. ಯಾರು ನೋಡಿದಾಗ ಯಾರಿಗಿಷ್ಟ ಆಯ್ತು? ದಾವಿದ ಕುರಿಗಳನ್ನು ಬಿಟ್ಟುಕೊಂಡು ಆಡ್ತಾ ಇದ್ದಾನೆ. ಚಿಕ್ಕ ಹುಡುಗ ದೇವ್ರನ್ನ ಆರಾಧಿಸ್ತಾ ಇದ್ದಾನೆ. ಸುಮಾರು ಕೀರ್ತನೆಗಳು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ನನ್ನ ಕುರುಬಾ, ಒಳ್ಳೆ ಕುರುಬಾ, ಹಸಿರುಗಾವಲು ಬೆಟ್ಟದಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಸಿರುಗಾವಲು ಬೆಟ್ಟದಲ್ಲಿ ನನ್ನನ್ನು ತಂಗಿಸುತ್ತಾನೆ.